ಗಣೇಶ ಹಬ್ಬ ಮುಗಿದ ಬೆನ್ನಲ್ಲೇ ಪಾತಾಳಕ್ಕೆ ಇಳಿದಿದೆ ಹೂವಿನ ಬೆಲೆ. ಹೂ ಬೆಳೆದ ರೈತರ ಮುಖದಲ್ಲಿ ಈಗ ನಿರಾಸೆ. ಹೂಗಳನ್ನ ಕೇಳೋರಿಲ್ಲ, ತಿಪ್ಪೆಗೆ ಎಸಿತಾ ಇದ್ದಾರೆ ರೈತರು. ರಾಶಿ ರಾಶಿ ಲೋಡ ಹೂಗಳನ್ನ ತಿಪ್ಪೆಗೆ ಸುರಿತಾ ಇದ್ದಾರೆ ರೈತರು. ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹೂವಿನ ಬೆಲೆ 1 ಕೆಜಿಗೆ 20 ರಿಂದ 30 ರೂಪಾಯಿ ಕುಸಿದಿದೆಯಂತೆ. ಸೇವಂತಿ, ಚೆಂಡು ಹೂವು, ರೋಸು ಯಾವುದನ್ನು ಕೂಡ ಯಾರೂ ಕೇಳೋರಿಲ್ಲ. ಗಣೇಶ ಹಬ್ಬದಂದು ಗಗನಕ್ಕೇರಿತ್ತು ಹೂವಿನ ಬೆಲೆ. ಈಗ ಹಬ್ಬ ಮುಗಿದ ಬೆನ್ನಲ್ಲೇ ಪಾತಾಳಕ್ಕೆ ಕುಸಿದಿದೆ. ಹೂಗಳನ್ನ ಕೇಳೋರಿಲ್ಲ, ತಿಪ್ಪೆಗೆ ರೈತರು ಎಸಿತಾ ಇದ್ದಾರೆ. ಪಾತಾಳಕ್ಕೆ ಹೂವಿನ ಬೆಲೆ ಹೋಗಿದ್ದು ರೈತರ ಮುಖದಲ್ಲಿ ಈಗ ಮಂದಹಾಸ ಹೋಗಿ ಬೇಸರ ಮೂಡಿದೆ. ಹೂವಿನ ಬೆಲೆ 1 ಕೆಜಿಗೆ 20 ರಿಂದ 30 ರೂಪಾಯಿ ಇಳಿಕೆಯಾಗಿದೆ. ಗಣೇಶ ಹಬ್ಬದ ಬೆನ್ನಲ್ಲೇ ಪಾತಾಳಕ್ಕೆ ಹೂವಿನ ಬೆಲೆ. ಹಬ್ಬ ಮುಗಿತಾ ಇದ್ದಂತೆ ಹೂವಿನ ಬೆಲೆ ಕುಸಿದಿದ್ದು ರೈತರ ಮುಖದಲ್ಲಿ ಈಗ ಬೇಸರ. ಸೇವಂತಿ, ಚೆಂಡು ಹೂವು, ರೋಸು ಯಾವುದು ಕೂಡ ಕೇಳೋರೇ ಇಲ್ಲದಂತಾಗಿದೆ. ಹಬ್ಬ ಮುಗಿತಾ ಇದ್ದಂತೆ ಹೂವಿನ ಬೆಲೆ ಕುಸಿದಿದೆ. ಎಲ್ಲವೂ ಅಷ್ಟೇ, ಬೇಕಿದ್ದಾಗ ಹೈಕ್ ಆಗುತ್ತೆ, ಬೇಡ ಅಂದಾಗ ಪ್ರೈಸ್ ಲೋ ಆಗತ್ತೆ. ಈಗ ಹೂವಿನ ಬೆಲೆಯಲ್ಲೂ ಕೂಡ ಅದೇ ತರ ಆಗಿರೋದು. ಬಟ್ ಹೂವನ್ನ ಬೆಳೆದ ರೈತರ ಮುಖದಲ್ಲಿ ಈಗ ಮಂದಹಾಸದ ಬದಲು ಸೆಪ್ಪೆ ಮೊರೆ ಹಾಕೊಂಡಿದ್ದಾರೆ. ಎಲ್ಲವನ್ನ ತಿಪ್ಪೆಗೆ ಸುರಿಯುವ ಪರಿಸ್ಥಿತಿ ಬಂದಿದೆ. ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಾ, ಚೆಂಡು ಹೂ ಆಗಿರ್ಬೋದು, ಗುಲಾಬಿ ಹೂಗಳಾಗಿರ್ಬೋದು, ಬೆಳೆದ ಹೂವೆಲ್ಲವೂ ಕೂಡ ಈಗ ತಿಪ್ಪೆಗೆ ಹೋಗ್ತಾರೆ.